ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನೊಂದು ಸಾಂಬಾರ್ ರೆಸಿಪಿನ ಮಾಡೋಣ ಅಂತೇಳಿ ಅನ್ಕೊತಾ ಇದ್ದೀನಿ. ಇದನ್ನು ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ, ಯಾವ್ಯಾವ ತರಕಾರಿನ ಬಳಸ್ಕೊಂಡು ಮಾಡಿದ್ದೀನಿ ಅಂತೇಳಿ ಗೊತ್ತಾಗಬೇಕು ಅಂತ ಅಂದರೆ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಂಗೆ ಕೊನೆಯ ತನಕ ನೋಡಿ. ಇದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಹಲಸಿನ ಹಣ್ಣಿನ ಬೀಜನ ತೊಗೊಂಡಿದ್ದೀನಿ. ಹೌದು, ನಾನಿಲ್ಲಿ ಹಲಸಿನ ಹಣ್ಣಿನ ಬೀಜನ ಬಳಸ್ಕೊಂಡು ನಾನಿಲ್ಲಿ ಹುಳಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಇದೆಲ್ಲ ಕೆಚ್ಚಿ ಸಿಪ್ಪೆ ತೆಗೆದು ಎಲ್ಲ ಇಟ್ಕೊಬೇಕಾಗುತ್ತೆ. ನಾವು ಯಾವಾಗಲೂ ಸಾಮಾನ್ಯವಾಗಿ ಏನು ಮಾಡಿಬಿಡ್ತೀವಿ ಅಂತ ಅಂದರೆ ಹಲಸಿನ ಹಣ್ಣಿನ ತಿಂದ್ಬಿಟ್ಟು ಬೀಜನ ಬಿಸಾಕ್ಬಿಡ್ತೀವಿ. ಈ ಥರ ಕೆಚ್ಚೋರು ಯಾರು, ಬೇಯಿಸೋರು ಯಾರು, ಮಾಡೋರು ಯಾರು, ಈ ಥರ ಸೋಂಬೇರಿ ತಂದಿರ್ದೇ ಅರ್ಧ ಜನ ಮಾಡೋಕ್ಕೋಗಲ್ಲ. ಗೊತ್ತಿರೂ ಸಹ ಮಾಡೋಕ್ಕೋಗಲ್ಲ. ಅದ್ರ ಅಂಶಗಳೆಲ್ಲ ಗೊತ್ತಿರುತ್ತೆ ಕೆಲವ್ರಿಗೆ, ಮಾಡೋಕ್ಕೋಗಲ್ಲ. ಆದರೆ ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರೋಂಥ ಎಷ್ಟೆಷ್ಟು ಒಳ್ಳೆಯ ಅಂಶಗಳಿದ್ದಾವೆ ಅಂದರೆ ಮೆಗ್ನೀಷಿಯಮ್ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ಸತು, ಕಬ್ಬಿಣ, ಕ್ಯಾಲ್ಶಿಯಮ್ಮು, ತಾಮ್ರ, ಇವೆಲ್ಲ ನಮ್ಮ ದೇಹಕ್ಕೆ ಬೇಕಾಗಿರೋಂಥ ಅಂಶಗಳೇನೆ ಇವು. ಮತ್ತು ಇದರಲ್ಲಿ ಅಧಿಕವಾಗಿ ಪ್ರೋಟೀನ್ ಇದೆ. ಮತ್ತು ಯಾರಿಗೆ ಜೀರ್ಣ ಸಮಸ್ಯೆ ಇರುತ್ತೋ ಅಂಥವ್ರಿಗಂತೂ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಕಣ್ಣಿನ ಆರೋಗ್ಯಕ್ಕೂ ಅಷ್ಟೇ ವಿಟಮಿನ್ ಎ ಇದರಲ್ಲಿ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ವಿಟಮಿನ್ ಎ ಬೇಕು. ಅದಕ್ಕೋಸ್ಕರ ಕಣ್ಣಿನ ದೃಷ್ಟಿಗೆ ಇದು ಉತ್ತಮ ಅಂತಲೇ ಹೇಳ್ಬೋದು. ಮತ್ತು ಮಲಬದ್ಧತೆ ಯಾರಿಗಿದೆಯೋ ಅವರಿಗೆ, ಮತ್ತು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ತೈತೆ. ಇದು ಮೂಳೆಗಳನ್ನು ಗಟ್ಟಿ ಮಾಡೋಕ್ಕೂ ಸಹ ಹೆಚ್ಚಿಸ್ತೈತೆ. ಇಷ್ಟೆಲ್ಲ ಇರಬೇಕಾದ್ರೆ ಇದನ್ನು ಯಾಕೆ ತಿನ್ನಬಾರ್ದು, ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೋಡೋಣ ಅಂತ ಬನ್ನಿ. ಮೊದಲಿಗೆ ನಾನು ಅದು ಸಿಪ್ಪೆ ತೆಗೆದು ಕೆಚ್ಚಿ ಎಲ್ಲ ಇಟ್ಕೊಂಡಿದ್ದೀನಿ. ಅದನ್ನು ತೊಳೆಯೋಕ್ಕಿಟ್ಟಿದ್ದೀನಿ. ನಂತರ ಇವಾಗ ನಾನಿಲ್ಲಿ ಒಂದು ತೊಗರಿಬೇಳೆ, ಮೊಸರು ದಾಲು ಮತ್ತು ತೊಗರಿಬೇಳೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ತೊಳೆದು ತರಕಾರಿ ಎಲ್ಲ ಕಟ್ ಮಾಡೋ ತನಕ ಇದನ್ನು ನೆನೆಯೋಕ್ಕೆ ಸೈಡ್ಗೆ ಇಡ್ತಾಯಿದ್ದೀನಿ. ಇವಾಗ ಅದೆಲ್ಲ ನೆನೆ ಅಷ್ಟರಲ್ಲಿ ತರಕಾರಿನ ಕಟ್ ಮಾಡ್ಕೊಬೇಕಾಗುತ್ತೆ. ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು ಟೊಮೊಟೊನ ತೊಗೊಂಡಿದ್ದೀನಿ. ನಮ್ಮಿಬ್ಬರಿಗೆ ಒಂದೊಂದು ಸಾಕಾಗುತ್ತೆ, ಅದಕ್ಕೋಸ್ಕರ ಒಂದೊಂದೇ ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ತುಂಬ ಜನ ಇತ್ತು ಅಂತ ಅಂದರೆ ಎಲ್ಲದನ್ನು ಸಹ ಜಾಸ್ತಿ ಯೂಸ್ ಮಾಡ್ಕೊಬೋದು. ತರಕಾರಿ ಆಗಿರ್ಬೋದು, ಮತ್ತು ಹಲಸಿನ ಹಣ್ಣಿನ ಬೀಜ ಆಗಿರ್ಬೋದು, ಎಲ್ಲದನ್ನು ಸಹ ಇನ್ನೂ ಸ್ವಲ್ಪ ಹಾಕ್ಕೊಬೋದು. ಮತ್ತು ನಾನಿಲ್ಲಿ ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೀನಿ. ಸಣ್ಣ ಈರುಳ್ಳಿ ಅಂತಲೂ ಹೇಳಂತಾರೆ, ನಾಟಿ ಈರುಳ್ಳಿ ಅಂತ ಹೇಳಂತಾರೆ. ಇದು ಅಷ್ಟೇ ನಮ್ಮ ಮನೆಯಲ್ಲೇ ಬೆಳೆದಿರೋ ಅಂಥದ್ದು. ನಮ್ಮ ಅತ್ತೆ ಊರಲ್ಲಿ ಬೆಳೆದಿದ್ರು, ಅವ್ರು ಕೊಟ್ಟು ಕಳಿಸಿರೋ ಅಂಥದ್ದು. ಇದನ್ನು ಬಳಸ್ಕೊಂಡು ಇವತ್ತು ನಾನು ಹುಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇದನ್ನು ಬಳಸ್ಕೊಂಡು ಮಾಡಿದ್ರಿಂದ ತುಂಬ ರುಚಿಯಾಗಿತ್ತು ಸಾಂಬಾರು ಅಂತೂ, ತುಂಬ ಚೆನ್ನಾಗಿತ್ತು. ನಿಮಗೂ ಸಿಕ್ಕಿದ್ರೆ ಎಲ್ಲರೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ತರಕಾರಿಗಳೆಲ್ಲದನ್ನು ಸಹ ಕಟ್ ಮಾಡ್ಕೊತಾ ಇದ್ದೀನಿ. ಬೀನ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಮೂಲಂಗಿದು ಸಿಪ್ಪೆನ ತಕ್ಕೊತಾ ಇದ್ದೀನಿ. ಮತ್ತು ಗೆಡ್ಡೆಕೋಸು ಅಷ್ಟೇ ಸಿಪ್ಪೆನ, ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಕಟ್ ಮಾಡಿ ಸಾಂಬಾರು ಮಾಡೋದು ತುಂಬ ಸುಲಭ, ತುಂಬ ಬೇಗ ಆಗುತ್ತೆ. ಇವಾಗ ನಾನು ಆಲೂಗೆಡ್ಡೆನೂ ಅಷ್ಟೇ ಸಿಪ್ಪೆ ತೆಗೆದು ಇಟ್ಕೊತಾ ಇದ್ದೀನಿ. ಟೊಮೊಟೊದು ತುದಿನೂ ಅಷ್ಟೇ ನಾನು ಅದನ್ನು ತಕ್ಕೊಂಬಿಡ್ತೀನಿ, ಅದಿದ್ರೆ ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಆಲೂಗೆಡ್ಡೆ ಸಿಪ್ಪೆ ತೆಗೆದೇ ಇದ್ರೂ ನಡೆಯುತ್ತೆ. ಆದರೆ ನಮ್ಮ ಮನೆಯಲ್ಲಿ ಏನು ಮಾಡ್ತಾರೆ ಗೊತ್ತಾ, ಬೆಂದ್ರೂ ಸಹ ಆಲೂಗೆಡ್ಡೆ ಸಿಪ್ಪೆನ ತೆಗೆದು ಆಮೇಲೆ ತಿಂತಾರೆ. ಅದಕ್ಕೋಸ್ಕರ ನಾನು ಮುಂಚೆನೇ ತೆಗೆದುಬಿಡ್ತೀನಿ. ಇವಾಗ ತರಕಾರಿಗಳೆಲ್ಲದನ್ನು ನಿಮಗೆ ಯಾವ ಸೈಜಿಗೆ ಬೇಕು, ದಪ್ಪ ಬೇಕಾ ಸಣ್ಣ ಬೇಕಾ ನೋಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ಇದು ತರಕಾರಿಗಳೆಲ್ಲದನ್ನು ಕಟ್ ಮಾಡಾಗಿದೆ. ನಾನು ಇದರಲ್ಲಿ ಒಂದು ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ಮಾತ್ರ ತೊಗೊತಾ ಇದ್ದೀನಿ. ಇನ್ನು ಅರ್ಧ ಟೊಮೊಟೊನ ಏನು ಮಾಡ್ತೀನಿ ಅಂತೇಳಿ ಮುಂದೆ ಹೇಳ್ತೀನಿ ಬನ್ನಿ. ಏನಪ್ಪ ಇವಳು ತೊಗೊಂಡಿರೋದೇ ಒಂದು ಟೊಮೊಟೊ, ಅದರಲ್ಲೂ ಅರ್ಧ ಹಾಕ್ತಾಳೆ ಅಂತೇಳಿ ಅಂದ್ಕೊಬೇಡಿ. ಇವಾಗ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ತೊಳೆದು ನೆನೆಯೋಕ್ಕಿಟ್ಟಂತಹ ತೊಗರಿಬೇಳೆನ ಸೇರಿಸ್ಕೊತಾ ಇದ್ದೀನಿ. ನಂತರ ಹಲಸಿನ ಹಣ್ಣಿನ ಬೀಜನ ಕೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಕಟ್ ಮಾಡಿ ಇಟ್ಕೊಂಡಂತಹ ತರಕಾರಿಗಳೆಲ್ಲದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೇನೆ ನಾನಿವಾಗ ಅರ್ಧ ಟೊಮೊಟೊನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ಇದಕ್ಕೇ ಸೇರಿಸ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿನೂ ಸಹ ನಾನು ಇದಕ್ಕೇ, ಸಣ್ಣ ಈರುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ನಾನು ಇದಕ್ಕೇ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ತರಕಾರಿಗಳಿಗೆಲ್ಲ ಉಪ್ಪು ಹೊಂದಲಿ ಅಂತೇಳಿ ಸ್ವಲ್ಪ ಉಪ್ಪನ್ನು ಸೇರಿಸಿ, ಇದು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಇವಾಗ ಒಂದು ಸರಿ ನೀರು ಹಾಕಿದ್ಮೇಲೆ ಒಂದು ಸರಿ ಸೌಟಲ್ಲಿ ಕೈ ಆಡಬೇಕಾಗುತ್ತೆ. ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ ಅಷ್ಟೇ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಹೊಡ್ಸಿದ್ರೆ ಆಯಿತು. ಇದು ವಿಷಲ್ ಆಗೋ ಅಷ್ಟರಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಆವಾಗಲೇ ಒಂದು ಅರ್ಧ ಟೊಮೊಟೊ ಮಾತ್ರ ಹಾಕಿ ಅರ್ಧ ಟೊಮೊಟೊನ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಆ ಅರ್ಧ ಟೊಮೊಟೊನ ನಾನಿಲ್ಲಿ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ದಪ್ಪ ಈರುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ, ರುಬ್ಬಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ರುಬ್ಬಿ ಮಾಡ್ಕೊಳ್ಳೋವಂಥದ್ದು ನಿಮಗೆ ಆಪ್ಷನಲ್ಲು. ಬೇಕಂದರೆ ರುಬ್ಬಿ ಮಾಡ್ಕೊಬೋದು, ಇಲ್ಲ ಡೈರೆಕ್ಟಾಗಿ ಆವಾಗಲೇ ಕುಕ್ಕರ್ಗೆ ಹಾಕೊಂಡ್ವಲ್ಲ ಅಷ್ಟು ಮಾಡ್ಕೊಂಡ್ರೂ ಆಗುತ್ತೆ, ಚೆನ್ನಾಗಿರುತ್ತೆ ಅದನ್ನು. ಇವಾಗ ನಾನಿಲ್ಲಿ ಒಂದು ಸೌಟಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ.
ಮತ್ತು ಒಂದು 5-6 ಎಸ್ಲೆ ಅಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸಹ ರುಬ್ಕೊಬೇಕಾಗುತ್ತೆ. ರುಬ್ದೇ ಮಾಡೋದ್ರಿಂದನೂ ಅದನ್ನು ಸಹ ಚೆನ್ನಾಗಿರುತ್ತೆ. ಕೆಲವರು ರುಬ್ಬಿ ಮಾಡಲ್ಲ, ಆದರೆ ರುಬ್ಬಿ ಮಾಡೋದ್ರಿಂದ ಅದು ಟೇಸ್ಟ್ ಬೇರೆ ಥರನೇ ಬರುತ್ತೆ. ಅದನ್ನು ಸಹ ಚೆನ್ನಾಗಿರುತ್ತೆ, ರುಚಿ ಅಂತಲೇ ಹೇಳ್ಬೋದು. ಇವಾಗ ಇದು ಒಂದು 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಆಗಿದೆ ಅಂತಲೇ ಅನ್ನುತ್ತೆ. ನಾನು ಈ ಕ್ಯಾಮ್ರನ್ನ ಆನ್ ಮಾಡಿಬಿಡೋದು ಬೇಡ ಅಂಥೇಳಿ ಅದು ವಿಷಲೆಲ್ಲ ಆಗಿ ಅದು ಕೂಲ್ ಡೌನ್ ಆಗೋ ತನಕ ಕ್ಯಾಮ್ರಾ ಆಫ್ ಮಾಡಿರೋಣ ಅಂಥೇಳಿ ಕ್ಯಾಮ್ರಾನ ಆಫ್ ಮಾಡಿದ್ದೀನಿ. ಆದರೆ ನಾನು ಏನು ಅಂದ್ಕೊಂಡಿದ್ದೀನಿ, ಕ್ಯಾಪ್ ಓಪನ್ ಮಾಡಿದ್ದು ಮತ್ತು ಖಾರ ಹಾಕಿದ್ದೆಲ್ಲ ರೆಕಾರ್ಡ್ ಆಗೈತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಅಲ್ಲಿ ರೆಕಾರ್ಡ್ ಆಗಿರಲಿಲ್ಲ ಫ್ರೆಂಡ್ಸ್, ಸಾರಿ. ಇವಾಗ ಇದಕ್ಕೆ ಖಾರನೂ ಹಾಕಿ ಕುದಿಯೋಕೆ ಇಟ್ಬಿಟ್ಟಿದ್ದೀನಿ. ಮತ್ತು ಇವಾಗ ಇನ್ನು ಸ್ವಲ್ಪ ಇದಕ್ಕೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇವಾಗ ನಾನಿಲ್ಲಿ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀವಿ ಇತ್ತೀಚೆಗೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ಸಾಸಿವೆನ ಹಾಕಿ ಅದು ಚಿಟಪಟ ಅಂದಾದಮೇಲೆ ಜೀರಿಗೆನ ಸೇರಿಸ್ಕೊಂಡು, ನಂತರ ಅದು ಚಿಟಪಟ ಅಂದಾದಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಸೇರಿಸಿ ಒಗ್ಗರಣೆ ಮಾಡ್ಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಇಷ್ಟು ಒಗ್ಗರಣೆ ಸಾಕು. ಈರುಳ್ಳಿ ಎಲ್ಲ ಅದನ್ನು ಅದಕ್ಕೆ ಬೇಯಕ್ಕೆ ಹಾಕಿರ್ತೀವಲ್ವ, ಈರುಳ್ಳಿ ಎಲ್ಲ ಏನು ಅವಶ್ಯಕತೆ ಇರಲ್ಲ. ಇವಾಗ ಆ ಒಗ್ಗರಣೆನ ನಾನಿಲ್ಲಿ ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಸರಿ ಈ ಸಾಂಬಾರನ್ನ ಹಾಕಿ ಆ ಒಗ್ಗರಣೆ ಪಾತ್ರೆಗೆ ಹಾಕಿ ಒಂದು ಸರಿ ಈ ಥರ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಅದು ಇನ್ನೂ ಸಹ ಇದಾಗುತ್ತೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಸಣ್ಣ ಉರಿನಲ್ಲಿ ಒಂದು 5ರಿಂದ 10 ನಿಮಿಷ, ಅಂದರೆ ಹಸಿ ಕಾಯಿ, ಹಸಿ ಈರುಳ್ಳಿ, ಹಸಿ ಟೊಮೊಟೊ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಸ್ವಲ್ಪ ಸ್ಮೆಲ್ ಹೋಗೋ ತನಕ ಒಂದು 5ರಿಂದ 10 ನಿಮಿಷ ಸಣ್ಣ ಉರಿನಲ್ಲಿ ಕುದಿಸಿದ್ರೆ ಆಯಿತು. ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಮುದ್ದೆ ತಿನ್ನೋಕ್ಕಾಗಿರ್ಬೋದು, ಅನ್ನಕ್ಕಾಗಿರ್ಬೋದು, ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ಚೆನ್ನಾಗಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ